ಎಲ್ಲರಿಗೂ ನಮಸ್ಕಾರ. ತ್ರಿಪುರಾಂತಕ ಶಿವಾಚಾರ್ಯರು, ತ್ರಿಪುರಾಂತಕ ಜಂಗಮ ಮಠ, ಗುರುಸ್ಥಳ ಧರ್ಮಪೀಠ, ಸನಾತನ ವೀರಶೈವ ಧರ್ಮದ ಸಂಶೋಧನಾ ಅಧ್ಯಯನ ಕೇಂದ್ರ, ಅಖಿಲ ಭಾರತ ಜಂಗಮ ಸಂಸ್ಕೃತಿಯ ಪ್ರಸಾರ ಕೇಂದ್ರ ಇತ್ಯಾದಿ ಹೆಸರುಗಳಿಂದ ಕರೆಯುತ್ತಿರುವ ಈ ನಮ್ಮ ಗುರುಸ್ಥಳ ಧರ್ಮಪೀಠದಿಂದ ಇವತ್ತಿನ ಪ್ರವಚನವನ್ನು ಪ್ರಾರಂಭ ಮಾಡೋಣ. ಈಗ ಈ ಸಮಕಾಲೀನ ಸಮಾಜದಲ್ಲಿ ಸನಾತನ ಧರ್ಮವನ್ನು ಅಲ್ಲಗಳೆದು ಶರಣರ ವಚನಗಳನ್ನು ಮುಂದಿಟ್ಟು ಸಂಪೂರ್ಣವಾಗಿ ಸನಾತನ ಧರ್ಮವನ್ನು ಇನ್ನಿಲ್ಲದಂತೆ ಮಾಡತಕ್ಕಂಥ ಏನು ಕುಚೋದ್ಯಗಳು ಹುನ್ನಾರಗಳು ನಡೀತಿದ್ದಾವೋ ಅದಕ್ಕೆ ನಾವು ಬೇರೆ ರೀತಿಯಿಂದ ಉತ್ತರ ಕೊಡುವುದಕ್ಕಿಂತ ಶರಣರ ವಚನದಲ್ಲೇ ಇರತಕ್ಕಂಥ, ಅದರಲ್ಲೂ ಕೂಡ ಬಸವಣ್ಣನವರ ವಚನಗಳು, ಚನ್ನಬಸವಣ್ಣ ವಚನಗಳು ಇತ್ಯಾದಿ ಕೆಲವು ಮುಖ್ಯ ಶರಣರ ವಚನಗಳ ಉದಾಹರಣೆಗಳನ್ನು ಕೊಟ್ಟು ಅವರಿಗೆ ನಾವು ಉತ್ತರವನ್ನು ಕೊಡಬೇಕಾಗಿದೆ. ಅಂಥ ಒಂದು ಪ್ರಸಂಗದಲ್ಲಿ ಬೇಕಾದಷ್ಟು ಸನಾತನ ಧರ್ಮದ ಸಾಕಷ್ಟು ಆಧಾರಗಳು, ಭೌತಿಕ ಆಧಾರಗಳು, ಶಾಸನಗಳ ಆಧಾರಗಳು, ಇತಿಹಾಸ ಸಾಕಷ್ಟು ಪ್ರಮಾಣಗಳಿದ್ದರೂ ಕೂಡ ಅವೆಲ್ಲವಕ್ಕಿಂತ ಶರಣರ ವಚನಗಳಲ್ಲೇ ಉದಾಹರಣೆಗಳನ್ನು ಕೊಡ್ತಕ್ಕಂಥದ್ದು ಬಹಳ ಸೂಕ್ತ ಅಂತ ಅನಿಸುತ್ತೆ. ಈಗ ಜಂಗಮ ಅಂತಕ್ಕಂಥದ್ದೇ ಇಲ್ಲ ಅಂತಕ್ಕಂಥ ಒಂದು ವಾದ. ಜಂಗಮ ಅಂತಕ್ಕಂಥದ್ದು ಅದೊಂದು ತತ್ವ, ಅದೊಂದು ಜಾತಿ ಅಲ್ಲ, ಅದಿರಲೇ ಇಲ್ಲ. ಬಸವಣ್ಣವರಿಂದ ಜಂಗಮ ಹುಟ್ಟಿತು, ಲಿಂಗ ಹುಟ್ಟಿತು, ಅವರಿಂದ ಲಿಂಗ ತಗೊಂಡ್ರು ಈಗಿನ ಜಂಗಮರು. ಇಂಥ ಬಾಲಿಶವಾದಗಳೇ ಜಾಸ್ತಿ ಇರೋದರಿಂದ ಅದರ ಬಗ್ಗೆನೇ ನಾವು ಉತ್ತರವನ್ನು ಕೊಡಬೇಕು. ಜಂಗಮರು ಆಂಧ್ರದಿಂದ ಬಂದರು ಅಂತ ಯಾರೋ ಒಬ್ಬರು ಬರೆದಿದ್ದನ್ನು ನೋಡಿ ಅದನ್ನೇ ಜೆರಾಕ್ಸ್ ಮಾಡಿ ಈಗಿನ ಕೆಲವರು ಲೇಖಕರು ಕೂಡ ಬರೆಯೋದನ್ನು ಒಂದು ಕೆಟ್ಟ ಚಾಳಿಯನ್ನು ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ನಾನು ಸಾಕಷ್ಟು ಗ್ರಂಥ ಬರೆದಿದ್ದೀನಿ, ನನ್ನ ಗ್ರಂಥಗಳು ಆನೆ ಮೇಲೆ ಮೆರವಣಿಗೆ ಆಗಿದ್ದಾವೆ ಅಂತಕ್ಕಂಥ ಒಂದು ಹೊಗಳಿಕೆ ಒಂದು ಕಡೆ ಆದರೆ, ಆತ್ಮ ಪ್ರಶಂಸೆ ಒಂದು ಕಡೆ ಆದರೆ, ಒಂದು ಕಡೆ ಅಜ್ಞಾನವನ್ನು ಹೊತ್ಕೊಂಡ್ಬಿಟ್ಟಿದ್ದಾರೆ. ಈ ದೇಶದ ಮುಖ್ಯ ಅನಾದಿ ಧಾರ್ಮಿಕ ಜನಾಂಗವಾಗಿರ್ತಕ್ಕಂಥ ಈ ಜಂಗಮರ ಚರಿತ್ರೆಯೇ ಇವತ್ತಿನ ಧರ್ಮಕ್ಕೆ ಮೂಲ ಕಾರಣಕರ್ತರಾಗಿರ್ತಕ್ಕಂಥ ಈ ಆಗಮಗಳ ಆಚಾರ್ಯ ಪರಂಪರೆಯ ಸನಾತನ ಧಾರ್ಮಿಕ ಪರಂಪರೆಯನ್ನೇ ತಿಳಿದೇ ಇರತಕ್ಕಂಥವರು ಇನ್ನೆಷ್ಟು ಮಟ್ಟಿಗೆ ಬೇರೆ ಪುಸ್ತಕಗಳನ್ನು ಬರೀತಾರೆ, ಇನ್ನೆಷ್ಟು ಮಟ್ಟಿಗೆ ಇವರು ಇತಿಹಾಸ ರಚನೆ ಮಾಡ್ತಾರೆ, ಎಷ್ಟು ಮಟ್ಟಿಗೆ ಇವರಿಂದ ಧರ್ಮ ಉದ್ಧಾರ ಆಗತ್ತೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಪ್ರಶ್ನೆ ಮಾಡಬೇಕು. ಯಾವುದೇ ಕಾರಣಕ್ಕೂ ಕೂಡ ಇಂಥ ಲೇಖಕರಿಂದ ಉತ್ತಮವಾಗಿರ್ತಕ್ಕಂಥ, ನ್ಯಾಯಯುತವಾಗಿರ್ತಕ್ಕಂಥ ಇತಿಹಾಸಕ್ಕೆ, ಧರ್ಮಕ್ಕೆ, ಸಮಾಜಕ್ಕೆ ನ್ಯಾಯವನ್ನು ಒದಗಿಸ್ತಕ್ಕಂಥ, ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥ ಗ್ರಂಥಗಳು ಯಾವುದೇ ಕಾರಣಕ್ಕೂ ಬರಲಿಕ್ಕೆ ಸಾಧ್ಯವಿಲ್ಲ. ಅದು ಅಸಾಧ್ಯ ಅಂತಕ್ಕಂಥ ಒಂದು ಮಾತನ್ನು ನಾನು ಹೇಳ್ತಾ ಇದ್ದೇನೆ. ಆದ್ದರಿಂದ ಬರೆಯುವುದಾದರೆ, ಯಾರೇ ಬರೆಯುವುದಾದರೆ ಒಂದು ಜನಾಂಗವನ್ನು ಹೀನಾಯ ಮಾಡಿ ಮೂಗು ಮುರಿದು ಅದರ ಅಸ್ತಿತ್ವವನ್ನು ಅಲ್ಲಾಡಿಸ್ತಕ್ಕಂಥ, ವಿನಾಕಾರಣವಾಗಿ ಪಾಪವನ್ನು ಹೊತ್ಕೊಂಡು ಪಾಪವನ್ನು ಎಗಲೇರಿಸಿಕೊಂಡು ಅಂಥ ಗ್ರಂಥಗಳನ್ನು ಬರೆದು ಹೊಗಳಿಸ್ಕೊಳ್ಳೋದಕ್ಕಿಂತ ಸುಮ್ಮನಿದ್ದರೆ ಬಹಳ ಒಳ್ಳೆಯದು. ಅವ್ರ ಮರ್ಯಾದೆ ಉಳಿಯುತ್ತೆ, ಇತಿಹಾಸಕ್ಕೂ ದ್ರೋಹ ಬಗೆಯೋದು ತಪ್ಪುತ್ತೆ. ಆದ್ದರಿಂದ ದಯವಿಟ್ಟು ಯಾರೂ ಕೂಡ ಇಂಥ ಅಪರಿಪೂರ್ಣ ಇತಿಹಾಸವನ್ನು ತಿಳಿದೇ ಇರತಕ್ಕಂಥ, ಬಾಲಿಶವಾಗಿರ್ತಕ್ಕಂಥ ಸಣ್ಣ ಮಕ್ಕಳ ಆಟವನ್ನು ಆಡ್ತಕ್ಕಂಥ ಗ್ರಂಥಗಳನ್ನು ಯಾರೂ ಬರೀಬಾರ್ದು. ಕೆಲವರು ಪದೇ ಪದೇ ಆಂಧ್ರದಿಂದ ಬಂದರು ಜಂಗಮರು ಅಂತ ಹೇಳ್ತಾರೆ. ಅವರಿಗೆ ಜಂಗಮರ ಮೂಲ ಇತಿಹಾಸ ಕಿಂಚಿತ್ತೂ ಗೊತ್ತಿಲ್ಲ. ಜಂಗಮರಲ್ಲಿ ಶಿವಗಣಗಳ ಪರಂಪರೆಯ, ಆಚಾರ್ಯ ಪರಂಪರೆಯ, ವೀರಭದ್ರಾದಿ ನಂದಿ ಭೃಂಗಿ ಋಷಭಸ್ಕಂದರ ಪರಂಪರೆಯ ಹಿರೇಮಠದ ಜಂಗಮರು ಅಂತ ಒಂದು ವರ್ಗ ಇದೆ. ಅದು ಅನಾದಿ ಜಂಗಮ ಪರಂಪರೆ. ಅದು ಶಿವನಿಂದ ಬಂದಂಥ ಕೈಲಾಸ ಪರಂಪರೆಯಿಂದ ಬಂದಂಥ ಒಂದು ಜಂಗಮ ಪರಂಪರೆ. ಇನ್ನೊಂದು ಆರಾಧ್ಯ ಪರಂಪರೆ ಅಂತಿದೆ. ಅದು ವೇದಗಳ ನಂತರ ಉಪನಿಷತ್ತುಗಳ ಕಾಲದಲ್ಲಿ ರುದ್ರ ಪರಂಪರೆಯಿಂದ, ಅಂದರೆ ಆರ್ಯ ದ್ರಾವಿಡ ಜನಾಂಗಗಳಿಬ್ಬರೂ ಕಲೆತು ಸಂಘರ್ಷಗಳು ನಡೆದ ನಂತರ ಇಬ್ಬರೂ ಒಂದಾಗಿ ರಾಜಿ ಸಂಧಾನವನ್ನು ಮಾಡಿಕೊಂಡು ಶೈವ ಪರಂಪರೆಯನ್ನು ಮತ್ತು ವೈದಿಕ ಪರಂಪರೆ ಎರಡನ್ನೂ ಪರಸ್ಪರ ತುಲನ ಮಾಡಿ ಒಂದಷ್ಟು ಅಂಶಗಳನ್ನು ಪರಸ್ಪರ ರೂಢಿಸಿಕೊಂಡು ಬಂದಂಥ ಒಂದು ಪರಂಪರೆ.
ಅದರಲ್ಲೂ ಕೂಡ ಯಜ್ಞ ಯಜ್ಞ ಸೂತ್ರಗಳನ್ನು, ಯಜ್ಞದ ಆಚರಣೆಗಳನ್ನು, ಬಲಿ ಇತ್ಯಾದಿಗಳನ್ನು ಖಂಡಿಸಿ ವ್ರಾತ್ಯರು ಅಂತನಿಸಿಕೊಂಡು ಜೈನ, ಬೌದ್ಧ ಮತ್ತು ಆರಾಧ್ಯ ಪರಂಪರೆ, ಋಷಭ ಪರಂಪರೆ, ಋಷಭ ಮತ, ಆರಾಧ್ಯ ಪರಂಪರೆ, ಹೀಗೆ ಒಂದು ಪರಂಪರೆ ಬಂದಿದೆ. ಅದನ್ನು ನಾವು ಆರಾಧ್ಯ ಶೈವ ಅಥವಾ ಆರಾಧ್ಯ ಬ್ರಾಹ್ಮಣ, ಆರಾಧ್ಯ ಜಂಗಮ, ಈ ರೀತಿಯಾಗಿ ಅದಕ್ಕೆ ಬೇರೆ ಬೇರೆ ಕಾಲಘಟ್ಟಕ್ಕೆ ತಕ್ಕಂತೆ ಅದಕ್ಕೆ ಹೆಸರುಗಳು ಇದ್ದಾವೆ. ಹೀಗಾಗಿ ಇಲ್ಲಿ ಹಿರೇಮಠದ ಜಂಗಮರ ಪರಂಪರೆ ಮತ್ತು ಆರಾಧ್ಯ ಪರಂಪರೆ ಎರಡಿದ್ದಾವೆ. ಇದು ಬಹಳ ಜನಗಳಿಗೆ ಪಾಪ ಗೊತ್ತಿರಲಿಕ್ಕಿಲ್ಲ. ಯಾಕಂದರೆ ಅವ್ರಿಗೆ ಗೊತ್ತಿಲ್ಲ, ಬೇರೆಯವ್ರದ್ದು ಇನ್ನೇನು ಬರಿಬಲ್ಲರು. ಅಂತೂ ಇಂತೂ ಆರಾಧ್ಯರು ಜಂಗಮರು ಆಂಧ್ರದಿಂದ ಬಂದರು, ಬಸವಣ್ಣ ಇದ್ದಾಗ ಜಂಗಮರು ಇರಲೇ ಇಲ್ಲ ಅಂತಕ್ಕಂಥ ಸಾಕಷ್ಟು ಬಾಲಿಶ ವಾದವನ್ನು ಮಾಡ್ತಾರೆ. ಸಾಕಷ್ಟು ವಯಸ್ಸು ಕೂಡ ಅವ್ರಿಗೆ ಆಗಿದೆ. ಇದನ್ನು ಒಂದು ಅನುಕರಣಾ ಪ್ರವೃತ್ತಿಯಾಗಿ ಅವರು ಗ್ರಂಥ ರಚನೆ ಮಾಡೋ ಸಂದರ್ಭದಲ್ಲಿ ಮನಸ್ಸಿನಲ್ಲಿ ಪೂರ್ವಭಾವಿಯಾಗಿ ಪೂರ್ವಾಗ್ರಹ ಪೀಡಿತರಾಗಿ ಜಂಗಮರನ್ನು ಯಾವ ಸ್ಥಾನದಲ್ಲಿಟ್ಟು ಬರಿಬೇಕು ಅಂತಕ್ಕಂಥದ್ದನ್ನು ಡಿಸೈಡ್ ಮಾಡಿಕೊಂಡು, ತೀರ್ಮಾನ ಮಾಡಿಕೊಂಡು ಅವರು ಗ್ರಂಥ ರಚನೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅದರ ಒಂದು ದೋಷದ ಪರಿಣಾಮವೇ ಇವತ್ತಿನ ಆರಾಧ್ಯರು ಆಂಧ್ರದಿಂದ ಬಂದರು, ಜಂಗಮರು ಅವರು ಇರಲಿಲ್ಲ ಅಂತಕ್ಕಂಥ ವಾದ ಹುಟ್ಟಲು ಇದೇ ಕಾರಣ. ಆದರೆ ಅದಕ್ಕೊಂದು ಉತ್ತರವನ್ನು ನಾನು ಹೇಳ್ತಾ ಇದ್ದೇನೆ, ಎಲ್ಲ ಕೇಳಿಸ್ಕೊಳ್ಳಿ. ನಾನು ಹೇಳಿದಂತೆ ಶಿವಗಣಗಳ ಪರಂಪರೆ ಯಾವ ಭಾರತದ ಸನಾತನ ಧರ್ಮ, ಶೈವ ಧರ್ಮ ಹಿಮಾಲಯದ ತಪ್ಪಲಲ್ಲಿ ಹುಟ್ಟಿತೋ, ಸಿಂಧೂ ನದಿಯ ಹಿಮಾಲಯದ ತಪ್ಪಲಿಂದ ಹುಟ್ಟಿರ್ತಕ್ಕಂಥ ಧರ್ಮ ಮತ್ತು ಅಲ್ಲಿ ಸಿಂಧೂ ನದಿ ಬಯಲಿಗೆ ಬಂದು ಅಲ್ಲಿ ಬಂತು ರುದ್ರ ಪರಂಪರೆ, ಅಲ್ಲಿ ಹುಟ್ಟಿತು. ಅವರಿಬ್ಬರೂ ಒಂದಾಗಿದ್ದು ಆ ಸ್ಥಳದಲ್ಲಿ. ಹಾಗಾಗಿ ಅಲ್ಲಿ ಆರಾಧ್ಯ ಪರಂಪರೆಯೂ ಬಂತು. ಇಬ್ಬರೂ ಸೇರಿ ಜೈನ ಆರಾಧ್ಯ ಅಂದರೆ ಜೈನ ಬೌದ್ಧ ಅಂತ ಏನು ಹೇಳಿದ್ನೋ ಅದು ಮೊದಲೇ ವಿಭಾಗ ಆಗಿರಲಿಲ್ಲ. ಶೈವ ಧರ್ಮದ ಒಂದು ಭಾಗವಾಗಿತ್ತು. ಅದರಲ್ಲಿ ಅಹಿಂಸೆಯನ್ನು ಪ್ರತಿಪಾದನೆ ಮಾಡ್ತಕ್ಕಂಥವರು ಜಿನರು, ತನ್ನನ್ನು ತಾನು ಗೆದ್ದವರು, ಒಂದು ಸಾತ್ವಿಕ ಜನಾಂಗ, ಅಹಿಂಸಾವಾದಿಗಳು ಅಂತಕ್ಕಂಥ ಒಂದು ಹೆಸರಿತ್ತೆ ವಿನಃ ಜೈನ ಅಂದರೆ ಜಿನ ಅಷ್ಟೇ. ಅದು ಒಂದು ಪ್ರತ್ಯೇಕ ಧರ್ಮ ಅಥವಾ ಮತವಾಗಿ ಇರಲಿಲ್ಲ. ಋಷಭನಿಂದ ಶಿವನ ಶಿಷ್ಯನಾದ ಋಷಭನಿಂದ ಅದು ಒಂದು ರೀತಿ ಉದ್ಧಾರವಾಯಿತು. ಇಲ್ಲಿ ನಮ್ಮಲ್ಲಿ ಋಷಭ ಮತ್ತು ನಂದಿ ಮತ ಅಂತ ನಮ್ಮಲ್ಲೂ ಇದ್ದಾವೆ. ನಮಗೆ ಋಷಭನು ಗೋತ್ರ ಪುರುಷನಾದರೆ ಜೈನರಿಗೆ ನಂದಿ ಸೂತ್ರವಿದೆ. ಹೀಗೆ ನಂದಿ ಬಸದಿಗಳು ಅಂತಂದರೆ ನಂದಿ ಆಲಯಗಳು, ಮತ್ತೇನೂ ಅಲ್ಲ. ಆದ್ದರಿಂದ ಜೈನ ಧರ್ಮ ಮತ್ತು ವೀರಶೈವ ಧರ್ಮದೊಂದಿಗೆ ಅವಿನಾಭಾವ ಸಂಬಂಧ ಹಿಂದಿನ ಕಾಲದಿಂದಲೂ ಬಂದಿದೆ. ಇದರಿಂದ ಈ ನಂದಿ ಜೈನರಲ್ಲಿ ಯಾಕೆ ಬರಬೇಕು ಅಂತಕ್ಕಂಥದ್ದನ್ನು, ಋಷಭ ಎಲ್ಲೇ ಯಾಕೆ ಬರಬೇಕು, ಆ ಹೆಸರು ಯಾಕೆ ಬರಬೇಕು ಅಂತಕ್ಕಂಥದ್ದನ್ನು ನೀವು ಬಹಳ ಶ್ರದ್ಧೆಯಿಂದ ಯೋಚನೆ ಮಾಡಬೇಕು. ಮತ್ತು ಕೈಲಾಸದಲ್ಲಿ ಅವರ ಸಮಾಧಿಗಳು, ಪ್ರಾರಂಭಿಕ ತೀರ್ಥಂಕರರ ಸಮಾಧಿಗಳು ಯಾತಕ್ಕೋಸ್ಕರ ಅಲ್ಲಿದ್ದಾವೆ ಅಂತಕ್ಕಂಥದ್ದು ಕೂಡ ಯೋಚನೆ ಮಾಡಬೇಕು. ಹೀಗಾಗಿ ಜೈನ ಧರ್ಮದ ಮತ್ತು ವೀರಶೈವ ಧರ್ಮದ ಎಷ್ಟೋ ವಿಷಯಗಳಲ್ಲಿ ಸಾಮ್ಯತೆಗಳು ಬಂದಿವೆ. ಈ ಶಾಂತ ಅಂತಕ್ಕಂಥದ್ದು, ಮರುಳ, ಇವೆಲ್ಲವೂ ಕೂಡ ಭಟಾರ ಅಂತ ಬರ್ತಾರೆ. ಜೈನರಲ್ಲಿ ಆಚಾರ್ಯ ಪರಂಪರೆ ಇದೆ, ಅವ್ರಿಗೂ ಆಗಮ ಇದ್ದಾವೆ. ವೀರಶೈವ ಧರ್ಮಕ್ಕೂ ಆಗಮ, ಶೈವ ಧರ್ಮಕ್ಕೂ ಆಗಮಗಳಿದ್ದಾವೆ. ಇಲ್ಲಿಯೂ ಆಚಾರ್ಯ ಪರಂಪರೆ ಇದೆ. ಹೀಗಾಗಿ ಕೊಂಡಕುಂದೆಯ ಸಿದ್ದೇಶ್ವರ, ಕೊಂಡಕುಂದಾನ್ವಯ ಮತ್ತು ಬೇರೆ ಬೇರೆ ಅನ್ವಯಗಳಿದ್ದಾವೆ ಅವ್ರಿಗೂ ಕೂಡ. ಇದು ಇಬ್ಬರಿಗೂ ಕೂಡ ಸಾಮಾನ್ಯವಾಗಿ ಬಂದಾವೆ. ಉಜ್ಜಯಿನಿ ಪೀಠ ಮತ್ತು ರಂಭಾಪುರಿ ಪೀಠದಲ್ಲಿ ಸಾಕಷ್ಟು ಜೈನ ಅಂಶಗಳಿದ್ದಾವೆ ಅಂತಕ್ಕಂಥದ್ದನ್ನು ಹೇಳಿದ್ದೇನೆ. ನಾನು ಒಮ್ಮೆ ಒಂದು ವಿಷಯ ಹೇಳಿದರೆ ಅದರ ಜಾಡನ್ನು ಹಿಡಿದ್ರೆ ನಮಗೂ ಕೂಡ ಸುಲಭ ಹೇಳಲಿಕ್ಕೆ. ಇಲ್ಲಾಂದರೆ ಪದೇ ಪದೇ ಹೇಳ್ತಾ ಇದ್ದರೆ ಅದನ್ನು ನಂಬದೆ ಸುಮ್ಮನೆ ನೀವು ಹಂಗೆ ಇದ್ದರೆ, ನಿಮ್ಮ ತಲೆಯನ್ನು ಅದೇ ರೀತಿ ಮುಂಚೆ ಹೆಂಗಿದ್ರೆ ಹಂಗೆ ಇಟ್ಕೊಂಡ್ರೆ ನೀವು ಈ ಧರ್ಮದ ಜಾಡನ್ನು ಹಿಡೀಲಿಕ್ಕೆ ಸಾಧ್ಯವಿಲ್ಲ. ಮೊದಲು ನಿಮಗೆ ಧರ್ಮ ಅಂದರೆ ಏನು ಅನ್ನೋದೇ ಗೊತ್ತಿಲ್ಲ. ಧರ್ಮ ಅಂದರೆ ಅಹಿಂಸೆ, ದಯವಿಲ್ಲದ ಧರ್ಮವಾದಾವುದಯ್ಯ ಶರಣರೇ ಹೇಳ್ಬಿಟ್ಟಿದ್ದಾರೆ. ಮೊದಲನೇ ವಚನದಲ್ಲೇ ಹೇಳಿದ್ದಾರೆ. ಕಳಬೇಡ, ಕೊಲಬೇಡ ಎಲ್ಲವೂ ಹೇಳಿದ್ದಾರೆ. ಆದರೆ ನಿಮಗೆ ಪ್ರಾಥಮಿಕ ಆ ಶರಣರ ಮನಸ್ಸಿನಲ್ಲಿ ಏನಿತ್ತು ಅಂತಕ್ಕಂಥದ್ದನ್ನು, ಅವರ ಒಂದು ಮತಿಯ ಅಗ್ರದಲ್ಲಿ ಏನಿತ್ತು ಅದನ್ನು ಮೊದಲು ನುಡಿದಿದ್ದಾರೆ ಅವರು. ಅದು ಬಹಳ ಮುಖ್ಯ ವಚನಗಳು. ಅವುಗಳನ್ನು ನೀವು ಪ್ರಥಮವಾಗಿ ಅನುಸರಿಸಿದ್ದೇ ಆದರೆ ಮುಂದಿನ ಯಾವುದೇ ವಚನಗಳು, ಯಾವುದೇ ಧರ್ಮದ ಬೋಧನೆಗಳು ನಿಮಗೆ ಬಹಳ ಸುಲಭವಾಗಿ ಸಿದ್ಧಿ ಆಗ್ತವೆ, ಅರ್ಥವಾಗುತ್ತೆ. ಆದ್ದರಿಂದ ನಿಮಗೆ ಧರ್ಮ ಅಂದರೆ ಏನು ಅಂತಕ್ಕಂಥದ್ದು ಅರ್ಥವಾಗುತ್ತೆ. ಆದರೆ ನೀವೇನು ಮಾಡ್ತಾ ಇದ್ದೀರಿ, ಮುಖ್ಯ ವಚನಗಳನ್ನು ಬಿಟ್ಟುಬಿಡ್ತಾ ಇದ್ದೀರಿ.
ಮುಂದಿನ ವಚನ ಹುಡುಕ್ತಾ ಹೋಗ್ತೀರಾ. ನಿಮಗೆ ಬೇಕಾಗಿರೋದೇನು ಅಂದರೆ ಇನ್ನೊಂದು ಧರ್ಮವನ್ನು ಖಂಡನೆ ಮಾಡ್ತಕ್ಕಂಥ ತಮಗೆ ಬೇಕಾದಂಥ ಅನುಕೂಲ ಸಿಂಧು ಧರ್ಮವನ್ನು ಮತವನ್ನು ಎತ್ತಿ ಕಟ್ಟಲಿಕ್ಕೆ ಬಸವಣ್ಣನನ್ನು ಧರ್ಮಬೋಧಕನನ್ನಾಗಿ ಬಿಡಿಸಿ ಒಬ್ಬ ಪ್ರವಾದಿಯನ್ನಾಗಿ ಮಾಡಿ ಸನಾತನ ಧರ್ಮವನ್ನು ಬಿಡಿಸಿ ಬಸವ ಧರ್ಮವನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಕೈಲಾಸವನ್ನು ಬಿಟ್ಟು ಕಲ್ಯಾಣದ ಒಂದು ಪರಂಪರೆಯನ್ನು ಬೆಳೆಸ್ತಕ್ಕಂಥ ಇಂಥ ಒಂದು ಕೃತಕವಾಗಿರ್ತಕ್ಕಂಥ ಎಲ್ಲ ಪ್ರಯತ್ನಗಳು ಶಿವಜಂಗಮವನ್ನು ಬಿಟ್ಟು ಬಸವ ಜಂಗಮವನ್ನು ಹೇಳ್ತಕ್ಕಂಥ ಇಂಥ ಸಾಕಷ್ಟು ನಕಲು ಪ್ರಸಂಗಗಳು ಇವತ್ತಿನ ಸಮಾಜದಲ್ಲಿ ಬರ್ತಾ ಇರತಕ್ಕಂಥದ್ದು ಮಾಡೋರಿಗೂ ಗೊತ್ತು, ನೋಡೋರಿಗೂ ಗೊತ್ತು, ಕೇಳೋರಿಗೂ ಗೊತ್ತು. ಆದ್ದರಿಂದ ಇಲ್ಲಿ ಇಂಥ ವಿಷಯಗಳೇ ಪ್ರಧಾನವಾಗಿವೆ. ಆದ್ದರಿಂದ ಇಲ್ಲಿ ಈ ಹಿರೇಮಠ ಮತ್ತು ಆರಾಧ್ಯ ಅಂತಕ್ಕಂಥ ಪಂಗಡದಲ್ಲಿ ಈಗ ಹಿರೇಮಠದವರು ಅನಾದಿ ಜಂಗಮರಾದ್ದರಿಂದ ಬಸವ ಪೂರ್ವ ಕಾಲದಿಂದಲೂ ನಮ್ಮ ಜಂಗಮ ಮನೆ ಮಠಗಳಲ್ಲಿ ಒಂದು ನಾಣ್ಣುಡಿ, ಒಂದು ಗಾದೆಯ ಮಾತು, ಒಂದು ಪೂರ್ವ ಕಾಲದ ಒಂದು ಮಾತು ಚಾಲ್ತಿಯಲ್ಲಿದೆ, ರೂಢಿಯಲ್ಲಿದೆ, ಪಾರಂಪರಿಕವಾಗಿ ಬಂದಿದೆ. ನಮ್ಮ ಮನೆತನದಲ್ಲೂ ಕೂಡ ಅದನ್ನು ನಮ್ಮ ತಂದೆಯವರು, ಅವ್ರ ತಂದೆಯವರು ಹೀಗೆ ಹೇಳ್ತಾ ಇದ್ದರು. ಏನು ಹೇಳ್ತಾ ಇದ್ದರು? ಆರಾಧ್ಯರಿಗೆ ಪಟ್ಟವಿಲ್ಲ, ಅಡಿಗೆ ಮನೆಗೆ ಅಟ್ಟವಿಲ್ಲ ಅಂತ ಹೇಳ್ತಾ ಇದ್ದರು. ನಮಗೆ ಇದೇನಿದು ಆರಾಧ್ಯರಿಗೆ ಪಟ್ಟವಿಲ್ಲ ಅನ್ನೋ ಮಾತಿಗೂ ಅಡುಗೆ ಮನೆಗೆ ಅಟ್ಟವಿಲ್ಲ ಅನ್ನೋದಕ್ಕೂ ಏನು ಸಂಬಂಧ ಅಂತ ನಾವು ಚಿಕ್ಕ ವಯಸ್ಸಿನಲ್ಲಿ ಭಾಳ ಜಿಜ್ಞಾಸೆಯಿಂದ ಅದನ್ನು ನೋಡ್ತಾ ಇದ್ವಿ. ಯಾರು ಆರಾಧ್ಯರು ಅಂತಕ್ಕಂಥ ಜಿಜ್ಞಾಸೆ ಆವಾಗಲೇ ಇತ್ತು ನನಗೆ ಬಾಲ್ಯದಲ್ಲಿ. ಆದ್ದರಿಂದ ನಂತರ ಅಧ್ಯಯನಗಳ ನಂತರ ಆರಾಧ್ಯರು ಯಾರು ಮತ್ತು ಹಿರೇಮಠದವರು ಯಾರು ಅಂತಕ್ಕಂಥದ್ದು ನನಗೆ ಪೂರ್ಣವಾಗಿ ಆಮೇಲೆ ಗೊತ್ತಾಯಿತು. ಆರಾಧ್ಯ ಪರಂಪರೆ ಜಂಗಮರಲ್ಲಿದೆ, ಅದು ಗೊತ್ತಾಯಿತು. ಆಮೇಲೆ ಅವರು ಯಾವ ಮೂಲದವರು ಅನ್ನೋದು ಗೊತ್ತಾಯಿತು. ಶೈವ ಬ್ರಾಹ್ಮಣ ಸ್ಮಾರ್ತ ಮೂಲದವರು, ವೃಷಭ ಮತದ ಮೂಲದವರು, ಪಾಶುಪತ ಮತದ ಮೂಲದವರು ಅಂತಕ್ಕಂಥದ್ದು ನನಗೆ ವೇದಗಳ ನಂತರದ ಒಂದು ಜನಾಂಗ ಅಂತ ನನಗೆ ಗೊತ್ತಾಯಿತು. ಅನಂತರ ಈಗ ಆರಾಧ್ಯರು ಮತ್ತು ಹಿರೇಮಠದವರು ಇಬ್ಬರೂ ಕೂಡ ಪರಸ್ಪರ ವೈವಾಹಿಕ ಸಂಬಂಧಗಳನ್ನು ಹಿಂದಿನಿಂದಲೂ ಮಾಡ್ತಾ ಬಂದಿದ್ದಾರೆ. ಅದು ಪಂಚಪೀಠಗಳ ಪರಂಪರೆಯಲ್ಲಿ ಹಿಂದಿನಿಂದಲೂ ಬರ್ತಾ ಇದೆ. ಈಗ ಆರಾಧ್ಯರು ಬೇರೆ, ಹಿರೇಮಠದವರು ಬೇರೆ ಇರ್ತಕ್ಕಂಥ ಒಂದು ಪ್ರಸಂಗ ಇಲ್ಲ. ಅವ್ರು ಹೆಚ್ಚು ಇವರು ಕಡಿಮೆ ಅಂತಕ್ಕಂಥದ್ದು ಕೂಡ ಇಲ್ಲ. ಆದರೆ ಕೆಲವರು ತಾವು ಆರಾಧ್ಯರು, ಬ್ರಾಹ್ಮಣ ಮೂಲದವರು ಅಂತಕ್ಕಂಥ ವೈಯಕ್ತಿಕ ಪ್ರತಿಷ್ಠೆಯನ್ನು ಉಳಿಸಿಕೊಂಡಿದ್ದಾರೆ. ಅದು ಅವರ ಅಜ್ಞಾನವೆನ್ನಬೇಕೇ ವಿನಃ ಮತ್ತೇನೂ ಅಲ್ಲ. ಆದರೆ ಅಂತೂ ಈಗ ಶುದ್ಧ ಹಿರೇಮಠದವರು ಅಥವಾ ಶುದ್ಧ ಆರಾಧ್ಯರು ನಮಗೆ ಸಿಗುವುದಿಲ್ಲ. ಆದ್ದರಿಂದ ಇಲ್ಲಿ ಯಾಕೆ ಇವರಿಗೆ ಆರಾಧ್ಯರಿಗೆ ಪಟ್ಟವಿಲ್ಲ ಅಂತಕ್ಕಂಥ ಮಾತು ಬಂತು ಅಂತ ಈಗ ವಿಮರ್ಶೆ ಮಾಡೋಣ. ಆರಾಧ್ಯ ಪಂಗಡದವರು ನಂತರ ಬಂದವರು ಅಂತ ಗೊತ್ತಾಯಿತು. ಆಂಧ್ರ ಮೂಲದವರು ಅಂತ ಈಗ ಅದನ್ನು ಕೆಲವರು ಬಿಂಬಿಸ್ಲಿಕ್ಕೆ ಹೋಗಿದ್ದಾರೆ. ಸಮಗ್ರ ಮಠಗಳ ಜಂಗಮರನ್ನು ಆರಾಧ್ಯ ಮೂಲದವರು ಅಂತ ಗುರುತಿಸ್ತಾ ಇದ್ದಾರೆ. ಖಂಡಿತವಾಗೋದು ತಪ್ಪು. ಇದು ಸಂಶೋಧನೆಗೆ ತಕ್ಕಂಥ ವಿಚಾರವಲ್ಲ. ಆಂಧ್ರ ಮೂಲದಲ್ಲಿ ಕೆಲವರು ವಾಸ ಮಾಡ್ತಾ ಇದ್ದರು. ಅದೇ ರೀತಿ ಭಾರತದಾದ್ಯಂತ ಇದ್ದರು. ಆಂಧ್ರವನ್ನು ನೀವು ಜಂಗಮರಿಗೆ ಸೀಮಿತ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅದು ನಿಮ್ಮ ಅಧ್ಯಯನದ ವಸ್ತು ವಿಷಯವೂ ಅಲ್ಲ, ನಿಮ್ಮ ಪರಿಪೂರ್ಣ ಜ್ಞಾನವೂ ಅಲ್ಲ, ಅಥವಾ ಯಾವುದೇ ಸಂಶೋಧಕನ ಒಂದು ನಿಲುವು ಅಲ್ಲ. ಅದು ಸಮಗ್ರ ಭಾರತದ ಜನಾಂಗದ ಇತಿಹಾಸದ ಒಂದು ಚರಿತ್ರೆ ವಿನಃ ಯಾವುದೇ ಕಾರಣಕ್ಕೂ ಆಂಧ್ರ ಜಂಗಮನ ಮೂಲವಲ್ಲ. ಶ್ರೀಶೈಲ ಒಂದು ದ್ವಾದಶ ಜ್ಯೋತಿರ್ಲಿಂಗ ಕ್ಷೇತ್ರವಾದ್ದರಿಂದ, ಒಂದು ಪವಿತ್ರ ಕ್ಷೇತ್ರವಾದ್ದರಿಂದ, ಅಲ್ಲಿ ಪಂಚಪೀಠ ನೆಲೆಗೊಂಡಿದ್ದರಿಂದ ಅಲ್ಲಿ ಒಂದಷ್ಟು ಜಂಗಮರು ಅಲ್ಲಿ ಕಲಿತಿದ್ದರು. ಅಲ್ಲಿ ಅಲಂಪುರ ಮತ್ತು ಸುತ್ತಲಿನ ಕೊಲ್ಲಿಪಾಕಿ ಇಂತಹ ಸ್ಥಳಗಳಲ್ಲಿ ಅವರು ಸೇರಿದ್ದರು. ಅಲ್ಲಿ ಒಂದಷ್ಟು ಧರ್ಮ ಕಾರ್ಯಗಳು ನಡೆಯಿತು ಅಂತಕ್ಕಂಥದ್ದು ಬಿಟ್ಟರೆ ನಿಮಗೆ ಜಂಗಮರ ಮೂಲ ಶ್ರೀಶೈಲ ಆಂಧ್ರ ಅಂತಕ್ಕಂಥದ್ದು ಇದೆಯಲ್ಲ, ಅದು ಖಂಡಿತವಾಗೂ ತಪ್ಪು ಮತ್ತು ಬಾಲಿಶ. ಅದು ಯಾವುದೇ ಕಾರಣಕ್ಕೂ ಈ ಸನಾತನ ಜಂಗಮರ, ವೀರಶೈವ ಜಂಗಮರ ಇತಿಹಾಸಕ್ಕೆ ಸರಿವಂತಕ್ಕಂಥ ಒಂದು ವಿಚಾರ ಅಲ್ಲವೇ ಅಲ್ಲ. ಹೀಗಾಗಿ ಎಲ್ಲ ದ್ವಾದಶ ಜ್ಯೋತಿರ್ಲಿಂಗ ಕ್ಷೇತ್ರಗಳಲ್ಲೂ ಕೂಡ ಜಂಗಮರಿದ್ದರು. ಕೇವಲ ಜಂಗಮರಿಗೆ ಕರ್ನಾಟಕ ಮಾತ್ರ ಸೀಮಿತವಲ್ಲ, ಭಾರತದಾದ್ಯಂತ ಇದ್ದಾರೆ ಜಂಗಮರು, ಹೊರಗಡೆನೂ ಇದ್ದಾರೆ, ನಮಗೆ ಗೊತ್ತಾಗ್ತಾ ಇಲ್ಲ. ನಮ್ಮ ಅಧ್ಯಯನದ ಚೌಕಟ್ಟನ್ನು ನೋಡಿದಾಗ ಮತ್ತು ಚಿದಾನಂದ ಮೂರ್ತಿಯವರು ನಡೆಸಿರ್ತಕ್ಕಂಥ ಅಧ್ಯಯನವನ್ನು ನೋಡಿದಾಗ ಭಾರತದಾದ್ಯಂತ ಇದ್ದಾರೆ ಅಂತಕ್ಕಂಥದ್ದು ಗೊತ್ತಿದೆ. ಮತ್ತು ಅದಕ್ಕಿಂತ ಹೆಚ್ಚಾಗಿ ದ್ವಾದಶ ಜ್ಯೋತಿರ್ಲಿಂಗಗಳು ಭಾರತದಾದ್ಯಂತ ಇರುವುದರಿಂದ ಅಲ್ಲೆಲ್ಲ ಜಂಗಮರಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಕೈಲಾಸ ಪರಂಪರೆಯಲ್ಲಿ ಶಿವನೇ ಸಾಕ್ಷಾತ್ ಜಂಗಮನಾದ್ದರಿಂದ ವೀರಭದ್ರಾದಿ ಪಂಚಗಣಗಳಿಂದ ಈ ಆಚಾರ್ಯ ಪರಂಪರೆ ಬಂತು ಅಂತ ಶಾಸನಗಳಲ್ಲೂ ಕೂಡ ಇರುವುದರಿಂದ
ಅದನ್ನು ನಾವು ಮುಕ್ತವಾಗಿ ಒಪ್ಕೋಬೋದು. ಮತ್ತು ನಮ್ಮ ಪರಂಪರೆಯ ಮೂಲ ಇವತ್ತಿಂದಲ್ಲ, ಬಸವಣ್ಣನಿಗೆ ಮುಂಚೆಯಿಂದ ಇತ್ತು ಅಂತಕ್ಕಂಥ ವಿಷಯವೂ ಕೂಡ ನಮ್ಮಲ್ಲಿರೋದ್ರಿಂದ ಬಸವಣ್ಣನ ಮತ್ತು ಶರಣರ ಕಾಲದಲ್ಲೇ ಹಳೆಯ ಕಾಲದ ಜಂಗಮರನ್ನು ಒಬ್ರಿಗೊಬ್ಬರಿಗೆ ಸ್ವಲ್ಪ ಒಂದಷ್ಟು ವಿರಸಗಳು ಅಥವಾ ಭಿನ್ನಮತಗಳು ಇತ್ತು. ವಿರಸ ಅನ್ನೋದಕ್ಕಿಂತ ಕೆಲವೊಂದು ತಾತ್ವಿಕವಾಗಿ ಭಿನ್ನಮತಗಳು ಇದ್ದವು ಅಂತಕ್ಕಂಥದ್ದು ಕೆಲವೊಂದು ವಚನಗಳಿಂದ ಅಥವಾ ಆಗಿನ ಪರಿಸ್ಥಿತಿಯಿಂದ ನಮಗೆ ಅರ್ಥವಾಗುತ್ತೆ. ಆದ್ದರಿಂದ ಜಂಗಮರು ಹಿಂದಿನಿಂದಲೇ ಇದ್ದರು. ಅವರ ವಚನಗಳಲ್ಲೂ ಕೂಡ ಸಾಕಷ್ಟು ಜಂಗಮ ಅಂತಕ್ಕಂಥ ಅವರು ಯಾರನ್ನು ಜಂಗಮ ಅಂತ ಕರಿತಾ ಇದ್ದರು, ಬಂದವರನ್ನೆಲ್ಲ ಆದಿಬೀದಿಯಲ್ಲಿ ಬಂದವರನ್ನೆಲ್ಲ ಜಂಗಮರು ಅಂತ ಕರಿತಾ ಇರಲಿಲ್ಲ. ಪರ್ಟಿಕ್ಯುಲರಾಗಿ ಪ್ರತ್ಯೇಕವಾಗಿ ನಿರ್ದಿಷ್ಟವಾಗಿ ಕೆಲವು ಸೀಮಿತ ಜನಾಂಗವನ್ನು, ಧಾರ್ಮಿಕ ಜನಾಂಗವನ್ನು, ಆದ್ಯ ಧಾರ್ಮಿಕ ಜನಾಂಗವನ್ನು ಅವರು ಜಂಗಮರು ಅಂತ ಕರೀತಾ ಇದ್ದರು. ಶರಣರು ಅಂತಕ್ಕಂಥ ಪದವನ್ನು ಅವರು ಬಳಸಿದ್ದಾರೆ. ಅವರಿಗಿಂತ ಮೊದಲಿನ ಆದ್ಯ ಶರಣರು ಅನ್ನೋ ಪದವನ್ನು ಬಳಸಿದ್ದಾರೆ. ಮಹಾವ್ರತಿಗಳು ಅಂತಕ್ಕಂಥ ಪದವನ್ನು ಕೂಡ ಅವರು ಬಳಸಿದ್ದಾರೆ. ಪುರಾತರು, ಪ್ರಮತರು, ಈ ಎಲ್ಲ ಪದಗಳನ್ನು ಬಸವಣ್ಣನವರು ತಮ್ಮ ಪೂರ್ವ ಪರಂಪರೆಯ ಧಾರ್ಮಿಕರನ್ನು ತಮ್ಮ ವಚನಗಳಲ್ಲಿ ಬಳಸಿದ್ದಾರೆ. ಇವೆಲ್ಲವೂ ಕೂಡ ಅಧ್ಯಯನಕ್ಕೆ ಯೋಗ್ಯವಾಗಿರತಕ್ಕಂಥ, ಸಂಶೋಧನೆಗೆ ತಕ್ಕಂಥ ಸಮರ್ಥ ಉತ್ತರಗಳನ್ನು ಕೊಡತಕ್ಕಂಥ ಬಾಲಿಶರಿಗೆ, ಅಜ್ಞಾನಿಗಳಿಗೆ, ಜಿಜ್ಞಾಸುಗಳಿಗೆ, ಈಗಿನ ಧರ್ಮದ ಬಗ್ಗೆ ಶ್ರದ್ಧೆ ಇರತಕ್ಕಂಥ ಎಲ್ಲರಿಗೂ ಕೂಡ ಬೋಧನೆ ಮಾಡಲಿಕ್ಕೆ ಯೋಗ್ಯವಾಗಿರತಕ್ಕಂಥ ಪದಗಳು, ಪದಪ್ರಯೋಗಗಳಾಗಿದ್ದಾವೆ ಅಂತಕ್ಕಂಥದ್ದು ಸತ್ಯ ಸಂಗತಿಯಾಗಿದೆ. ಆದ್ದರಿಂದ ಈ ಯಾಕೆ ಆರಾಧ್ಯರಿಗೆ ಪಟ್ಟ ಇರಲಿಲ್ಲ ಅಂತಂದರೆ, ಹಿಂದಿನ ಕಾಲದಿಂದ ಹಿರೇಮಠದವರು ಅಂತಂದರೆ ಅವರ ಹೆಸರಿಗೆ ತಕ್ಕಂತೆ ಅನ್ವರ್ಥವಾಗಿ ಅವರು ಹಿರೇಮಠದ ಪರಂಪರೆ, ಅವ್ರಿಗೆ ಮಾತ್ರ ಗುರುಪಟ್ಟ ಇರ್ತಾಯಿತ್ತು. ಈ ಆರಾಧ್ಯರಿಗೆ ವಿರಕ್ತ ಪಟ್ಟವನ್ನು ಅಥವಾ ಚರಪಟ್ಟವನ್ನು ಕೊಡ್ತಾಯಿದ್ರು. ಇದು ಪದ್ಧತಿ. ಇದನ್ನು ನಾವು ನಮ್ಮ ಧಾರ್ಮಿಕ ಇತಿಹಾಸದ ಉದ್ದಕ್ಕೂ ನೋಡಿದಾಗ ಇಂಥ ಪ್ರಸಂಗಗಳು, ಏಕೋರಾಮರಾಧ್ಯರಿಗೆ ಒಂದು ವಿರಕ್ತ ಪಟ್ಟವನ್ನು ಕೊಟ್ಟಿದ್ದು, ಶೂನ್ಯಪೀಠವನ್ನು ಕೊಟ್ಟಿದ್ದು, ಇಂಥ ಪ್ರಸಂಗಗಳು ನಮಗೆ ಸಾಕಷ್ಟು ಸಿಗ್ತವೆ. ಆದ್ದರಿಂದ ಈ ಒಂದು ಮಾತು ಹುಟ್ಟಲು ಅವರು ಗುರುಪಟ್ಟ, ಪಾರಂಪರಿಕವಾಗಿ ಅವರಿಗೆ ಗುರುಪಟ್ಟ ಇರಲಿಲ್ಲ. ಆ ಕಾರಣಕ್ಕೋಸ್ಕರ ಅವರು ಆ ಮಾತನ್ನು ಹೇಳಿದರು. ಅದು ಉಳಿದು ಬಂದಿದೆ. ಆದರೆ ಕಾಲಕ್ರಮೇಣ ಮತ್ತೆ ಅವರಿಗೆ ಪಂಚಪೀಠಗಳಲ್ಲಿಯೂ ಸ್ಥಾನವನ್ನು, ಮತ್ತು ಎಲ್ಲ ಒಂದು ಗ್ರಾಮೀಣ ಹಿರೇಮಠಗಳಲ್ಲೂ ಕೂಡ ಅವರಿಗೆ ಸ್ಥಾನವನ್ನು ಕೊಡ್ತಾ ಬಂದಿದ್ದಾರೆ. ಕೇವಲ ಇದೊಂದು ಅಧ್ಯಯನಕ್ಕೆ, ಒಂದು ಜಿಜ್ಞಾಸವಾಗಿರತಕ್ಕಂಥ ಸಂಶೋಧನೆಗೆ, ಇಂದಿನ ಕಾಲಕ್ಕೆ ಕೊಂಡೊಯ್ಯತಕ್ಕಂಥ ಒಂದು ಪದಪ್ರಯೋಗ ಆಗಿದೆ ವಿನಃ ಮತ್ತೇನು ಇದರಲ್ಲಿ ವಿಶೇಷ ಇಲ್ಲ. ಆದ್ದರಿಂದ ಈ ಆರಾಧ್ಯರಿಗೆ ಪಟ್ಟವಿಲ್ಲ, ಅಡಿಗೆ ಮನೆಗೆ ಅಟ್ಟವಿಲ್ಲ ಅಂತಕ್ಕಂಥದ್ದನ್ನು, ಒಂದು ನಾಣ್ಣುಡಿಯನ್ನು, ಒಂದು ಜೋಡಿ ಪದವನ್ನು ಹಿಂದಿನ ಪೂರ್ವಿಕರು, ವಂಶಸ್ಥರು ಉಳಿಸಿಕೊಂಡು ಬಂದಿದ್ದರಿಂದ ಆ ಪದವನ್ನು ನಾನು ಪುನರುಚ್ಚಾರ ಮಾಡಿದ್ದೇನೆ ವಿನಃ ಇದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಭೇದಗಳಿಲ್ಲ. ಆದರೆ ಕೆಲವರು ನಾವು ಬ್ರಾಹ್ಮಣ ಮೂಲದವರು, ನಮಗೆ ಜನ್ಮಾರ ಇತ್ತು ಅಂತಕ್ಕಂಥ ಏನೋ ಒಂದು ಬ್ರಾಹ್ಮಣತನವನ್ನು ಅವರು ತಮ್ಮ ಮೈ ಮೇಲೆ ಆರೋಪ ಮಾಡಿಕೊಂಡು ನಾವು ಜಂಗಮರಿಗಿಂತ ಶ್ರೇಷ್ಠ ಅಂತ ಅವರು ಹೇಳ್ಕೊಂಡ್ರೂ ಕೂಡ ಅದರಲ್ಲಿ ಎಳ್ಳಷ್ಟು ಕೂಡ ಸತ್ಯಾಂಶ ಇಲ್ಲ. ಗುರುಪರಂಪರೆಯ ಅನಾದಿ ಕಾಲದ ಸನಾತನ ಗುರುಪರಂಪರೆ ಹಿರೇಮಠದ ಜಂಗಮರು, ಅವರಿಗಿರ್ತಕ್ಕಂಥ ಇತಿಹಾಸ ಅವರಿಗಿದೆ, ಇವರಿಗಿರ್ತಕ್ಕಂಥ ಇತಿಹಾಸ ಇವರಿಗಿದೆ. ಒಟ್ಟಾರೆಯಾಗಿ ಆಗಮಗಳ ದೃಷ್ಟಿಯಿಂದ ಎಲ್ಲರನ್ನೂ ಆರಾಧ್ಯರೆಂದು ಕರೆದು, ಹಿರೇಮಠದವರನ್ನು ಸೇರಿ ಎಲ್ಲರನ್ನೂ ಆರಾಧ್ಯರೆಂದು ಕರೆದು ಮುಂದಿನ ಗ್ರಂಥಗಳಲ್ಲಿ ಅವರು ಪ್ರತಿಪಾದನೆಯನ್ನು ಮಾಡ್ತಾ ಪಂಚಪೀಠಗಳ ಪರಂಪರೆಯಲ್ಲಿ ಆರಾಧ್ಯರು, ಹಿರೇಮಠರು ಮತ್ತು ಜೈನ ಬ್ರಾಹ್ಮಣ ಎಲ್ಲರೂ ಸೇರಿದ್ದಾರೆ. ಇದರಲ್ಲಿ ಜೈನ ಬ್ರಾಹ್ಮಣ ಲಕುಲಿಶ, ಲಾಕುಳ ಪರಂಪರೆಯವರನ್ನು ಕೂಡ ಈ ಪಂಚಪೀಠಗಳಲ್ಲಿ ಸೇರಿಸಿಕೊಂಡಿದ್ದಾರೆ. ಯಾರು ಧರ್ಮದ ಬಗ್ಗೆ ಶ್ರದ್ಧೆ ಇದೆಯೋ ಅವರೆಲ್ಲರೂ ಕೂಡ ಈ ಪಂಚಪೀಠಗಳ ಪರಂಪರೆಯಲ್ಲಿ ಸೇರಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಥ ಗೋತ್ರ ಸೂತ್ರಗಳಿದ್ದಾವೆ. ಒಂದೊಂದು ಗೋತ್ರಕ್ಕೆ ಉಪಗೋತ್ರಗಳು, ಸೂತ್ರಗಳು, 12 ಸೂತ್ರಗಳು, ಗೋತ್ರಗಳಿದ್ದಾವೆ. ಅವೆಲ್ಲವುಗಳ ಮೂಲ ಅಧ್ಯಯನ ಇನ್ನಷ್ಟು ಆಗಬೇಕಾಗಿದೆ. ಆದರೂ ಕೂಡ ಅವುಗಳನ್ನು ಸ್ಥೂಲವಾಗಿ ನೋಡಿದಾಗಲೂ ಕೂಡ ನಮಗೆ ಇದರ ಹಿನ್ನೆಲೆ ಏನು, ಎಷ್ಟು ರೀತಿಯ ಜಂಗಮರು ಇದರಲ್ಲಿದ್ದರು ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಬಸವಣ್ಣನವರು ಅಂಥ ಜಂಗಮರು, ಇಂಥ ಜಂಗಮರು ಅಂತಕ್ಕಂಥದ್ದನ್ನು ಜಂಗಮ ಅಂತಕ್ಕಂಥದ್ದನ್ನು ಅವ್ರ ಮನೆಗೆ ಬರ್ತಿದ್ದಂಥ, ಮಹಾಮನೆಗೆ ಬರ್ತಿದ್ದಂಥ, ಕಲ್ಯಾಣಕ್ಕೆ ಬರ್ತಿದ್ದಂಥ, ಬಂದು ಸತ್ಕಾರವನ್ನು ಪಡೆದು, ಉಪಚಾರವನ್ನು ಪಡೆದು ಹೋಗ್ತಿರ್ತಕ್ಕಂಥ ಹಲವಾರು ರೀತಿಯ ಜಂಗಮರನ್ನು, ಅವರು ತಮಗಿಂತ ಮುಂಚೆ ಇದ್ದಂಥ ಜಂಗಮರನ್ನು ಇಲ್ಲಿ ಸ್ತುತಿ ಮಾಡಿದ್ದಾರೆ. ಅವರ ವಚನಗಳಲ್ಲಿ ಅವು ಬಹಳ ಸಮರ್ಥವಾಗಿ ಬಿಂಬಿತವಾಗ್ತಾ ಬಂದಿವೆ.
ಅಂಥ ಒಂದಷ್ಟು ವಚನಗಳನ್ನು ಈಗ ಜಂಗಮ ಪರಂಪರೆಯ ಜಂಗಮರು ಅಂದರೆ ಯಾರು ಮುಂಚೆ ಜಂಗಮರು ಇದ್ದರು ಅಂತಕ್ಕಂಥದ್ದನ್ನು ಪ್ರತಿಪಾದನೆ ಮಾಡಲಿಕ್ಕೆ ಸಂಬಂಧಪಟ್ಟಂಥ ಕೆಲವು ವಚನಗಳನ್ನು ನಾವು ಇಲ್ಲಿ ನೋಡೋಣ. ಅಯ್ಯ ನಿಮ್ಮ ಮಹಾವ್ರತಿಗಳ ನಗಲಿ ಬದುಕಲಾರೆನು, ಶಿವಧೋ ಕಂಗಳಶ್ರುಗಳಲ್ಲಿ ಮುಂದುಗಾಡೆನು, ಲಿಂಗ ಸಂಗಿಗಳ ನಗಲಿ. ಈ ಒಂದು ವಚನ ಇದರಲ್ಲಿ ಆನೆಂತೂ ಬದುಕುವಿ. ಇಲ್ಲಿ ಏನು ಹೇಳಿದರೆ, ಅಯ್ಯ ನಿಮ್ಮ ಮಹಾವ್ರತಿಗಳ ನಗಲಿ ಬದುಕಲಾರೆನು. ಮಹಾವ್ರತಿಗಳು ಅಂದರೆ ಏನು ಅಂತ ಪ್ರಶ್ನೆ ಬಂದ್ಬಿಡುತ್ತಿಲ್ಲಿ. ಯಾರು ಮಹಾವ್ರತಿಗಳು? ಮತ್ತು ಮುಂದೇನು ಹೇಳಿದರೆ, ಲಿಂಗ ಸಂಗಿಗಳ ನಗಲಿ ಆನೆಂತೂ ಬದುಕುವೆ ಅಂತ ಹೇಳಿದ್ದಾರೆ. ಅಂದರೆ ಲಿಂಗ ಸಂಗಿಗಳಾಗಿದ್ದರು ಮಹಾವ್ರತಿಗಳು ಅಂತಕ್ಕಂಥವರೇ ಮಾಹೇಶ್ವರರು, ಹಳೆಯ ಜಂಗಮರು. ಇದರಲ್ಲೇನು ಮತ್ತೆ ಹುಡುಕ್ತಕ್ಕಂಥ ಮತ್ತೊಂದು ಸಂಶೋಧನೆ ಮಾಡ್ತಕ್ಕಂಥ ವಿಷಯ ಇಲ್ಲಿ ಏನೂ ಇಲ್ಲ. ಕ್ಲಿಯರ್ ಕಟ್ಟಾಗಿ ಸ್ವಚ್ಛಂದವಾಗಿ ಪರಿಶುದ್ಧವಾಗಿ ಅನುಮಾನಕ್ಕಾಸ್ಪದವಿಲ್ಲದಂತೆ ಬಸವಣ್ಣವರೇ ತಮ್ಮ ವಚನದಲ್ಲಿ ಪ್ರಯೋಗ ಮಾಡಿಬಿಟ್ಟಿದ್ದಾರೆ. ಮಹಾವ್ರತಿಗಳು ಅಂತಂದರೆ ಅವರೇ ಮಾಹೇಶ್ವರರು, ರುದ್ರ ಮಾಹೇಶ್ವರರು. ರುದ್ರ ಮಾರ್ಗವನ್ನು ಅಂದರೆ ಶಿವನ ಧರ್ಮವನ್ನು ಉಳಿಸಲಿಕ್ಕೆ ಬೇಕಾದಂಥ ಎಲ್ಲ ಉಗ್ರ ನಿರ್ಣಯಗಳನ್ನು ತೆಗೆದುಕೊಂಡು ಪರಮತಿಗಳನ್ನು ಪರಧರ್ಮಿಗಳನ್ನು ಹಣಿಯಲಿಕ್ಕೆ ಕೈಯಲ್ಲಿ ವೀರ ಖಡ್ಗವನ್ನು ಹಿಡಿದು ಯಾರು ತನ್ನ ಪ್ರಾಣವನ್ನಾದರೂ ಒತ್ತೆ ಇಟ್ಟು ಶಿವಧರ್ಮವನ್ನು ಉಳಿಸಲಿಕ್ಕೆ ಯೋಗ್ಯರಾಗಿದ್ದರೋ, ಸಮರ್ಥವಾಗಿ ನಿಲ್ತಾ ಇದ್ದರೋ, ಲಿಂಗವನ್ನು ಅಗಲಿದರೆ ತಾವು ಪ್ರಾಣವನ್ನು ಕೊಡಲಿಕ್ಕೂ ಸಿದ್ಧವಾಗಿದ್ದರೋ, ಲಿಂಗ ಧರ್ಮಕ್ಕೆ ಆಪತ್ತು ಬಂದರೆ ಯಾರು ಉಗ್ರರಾಗಿ ನಿಲ್ತಾ ಇದ್ದರೋ ಅವರೇ ಮಹಾವ್ರತಿಗಳು. ಇದು ಮಹಾವ್ರತ. ಶಿವವ್ರತದಲ್ಲಿ ಶಿವಧರ್ಮ ವ್ರತವನ್ನು ದಲ್ಲಿ ಇದು ಮಹಾವ್ರತ ಅಂದರೆ ಮಾಮೂಲಿ ವ್ರತ ಅಲ್ಲ, ಅದು ಮಹಾವ್ರತ. ಇದಕ್ಕೆ ವಿಶೇಷಣ ಇದೆ. ಹೀಗಾಗಿ ಮಹಾವ್ರತಿಗಳು ಅಂದರೆ ಹಿಂದಿನ ಕಾಲದಲ್ಲಿ ಇದ್ದರು, ಮೊದಲೇ ಇದ್ದರು, ಬಸವಣ್ಣನಿಗಿಂತ ಮೊದಲೇ ಇದ್ದರು ಅಂತಕ್ಕಂಥದ್ದು. ಮತ್ತು ಶಾಸನಗಳಲ್ಲೂ ಬಿಡಿ, ಪಾಶುಪತ, ಕಾಳಾಮುಖ, ಲಕಲೀಶ ಇಂಥ ಒಂದು ಜಂಗಮರ ಒಂದು ಉಲ್ಲೇಖಗಳು ಇದ್ದಾವೆ. ಆದರೆ ಇಲ್ಲಿ ವಚನದ ಮುಖಾಂತರ ಹೇಳಿದರೆ ಶಂಖದಲ್ಲಿಂದ ಬಂದರೆ ತೀರ್ಥ ಅಂತ ಹೇಳಿದಾರಲ್ಲ, ಆ ರೀತಿ ಇಲ್ಲಿ ಹೇಳ್ತಕ್ಕಂಥ ಒಂದು ಪ್ರಯತ್ನ. ಅವರಿಗೆ ಲಿಂಗಗಳಿತ್ತು, ಲಿಂಗ ಸಂಗಿಗಳ ನಗಲಿ, ಲಿಂಗ ಸಂಗಿಗಳವರು. ಅದರಿಂದ ಲಿಂಗಧಾರಣೆ ಇತ್ತು, ಇಷ್ಟಲಿಂಗ ಅವರ ಕೊರಳಲ್ಲಿತ್ತು ಅಂತಕ್ಕಂಥದ್ದು ಈ ವಚನದಲ್ಲಿ ಗೊತ್ತಾಗುತ್ತೆ. ಈಗ ನೀವು ಇಷ್ಟಲಿಂಗ ಅದು ಇದು ಅಂತ ಹೇಳಿದರೂ ಕೂಡ ಈ ಒಂದು ವಚನ ನಿಮ್ಮ ಎಲ್ಲರ ಬಾಯನ್ನು ಮುಚ್ಚಿಸ್ಬಿಡುತ್ತೆ. ನೀವು 1000 ಜನ 1000 ಥರ ಹೇಳಿರೋ ಈ ಒಂದು ವಚನ ಬಸವಣ್ಣರ ಬಾಯಿಂದ ಬಂದಿರತಕ್ಕಂಥ ಒಂದು ವಚನ ನಿಮ್ಮ ಎಲ್ಲ ಒಂದು ವಾದಗಳನ್ನು ಮುಚ್ಚಿಸಿಬಿಡುತ್ತೆ ಅಂತಕ್ಕಂಥದ್ದು ಇಲ್ಲಿ ಮುಖ್ಯವಾದ ಅಂಶ. ಮುಂದೆ ನೋಡಿ, ಅಂಗೈ ತಿಂದುದೆನ್ನ ಕಂಗಳು ಕೆತ್ತಿಹವಯ್ಯ, ಬಂದರಯ್ಯ ಪುರಾತನೆನ್ನ ಮನೆಗೆ, ಬಂದರಯ್ಯ ಶರಣರೆನ್ನ ಮನೆಗೆ, ಕಂಡ ಕನಸು ದಿಟವಾಗಿ ಜಂಗಮ ಮನೆಗೆ ಬಂದರೆ ಶಿವಾರ್ಚನೆ ಮಾಡುವೆ. ನೋಡಿ ಇಲ್ಲಿ ಏನೇನು ಹೇಳಿದರೆ, ಪುರಾತರು ಅಂತ ಹೇಳಿದ್ದಾರೆ. ಪುರಾತರು ಅಂದರೆ ಯಾರು? ಹಿಂದಿನ ಕಾಲದ ಲಿಂಗಿಗಳೇ ಪುರಾತರು. ವಚನಕಾರರು, ಆದ್ಯ ವಚನಕಾರರು, ಆದಿಧರ್ಮಿಗಳು ಏನಿದ್ರೆ ಅವರು ಪುರಾತರು. ಬಸವಣ್ಣಿಗಿಂತ ಮುಂಚೆ ಇರ್ತಾರಲ್ಲ ಅವರು ಪುರಾತರು. ಅವತ್ತಿನ ಕಾಲದಲ್ಲೇ ಅವ್ರ ಬಾಯಿಂದ ಪುರಾತರು ಅಂತ ಶಬ್ದ ಬಳಸಿರಬೇಕಾದ್ರೆ ಎಷ್ಟು ಹಿಂದಿನವರು ಅಂತಕ್ಕಂಥದ್ದನ್ನು ನೀವು ಅದನ್ನು ಯೋಚನೆ ಮಾಡಬೇಕು. ಸುಮ್ಮನೆ ಮನಸ್ಸಿಗೆ ಬಂದಂತೆ ಹಗುರವಾಗಿ ಮಾತಾಡ್ತಾ ಹೋದರೆ ಇಲ್ಲಿ ಯಾವುದೇ ರೀತಿಯ ಇತಿಹಾಸ ನಿಮಗೆ ಯಾವುದು ಕೂಡ ನಿಮಗೆ ಅರ್ಥವೇ ಆಗೋದಿಲ್ಲ. ಸುಮ್ಮನೆ ಅಪಪ್ರಚಾರ ಮಾಡಿ ನೀವು ಕೂಡ ಅಪಪ್ರಚಾರಕ್ಕೊಳಗಾಗಿ ಒಂದು ದಿವಸ ಹೋಗ್ತೀರಿ. ಅದರಿಂದ ಬತ್ತುವ ಜಲವ ಒಣಗುವ ಮರವ ನಿಮ್ಮನೆ ಅತ್ತ ಬಲ್ಲರಯ್ಯ ಅಂತ ಒಂದು ವಚನ ಹೇಳಿದ್ದಾರೆ. ಅಂದರೆ ಮರನೂ ಒಣಗಿ ಹೋಗುತ್ತೆ, ನದಿನೂ ಬತ್ತಿ ಹೋಗುತ್ತೆ, ಅದನ್ನು ಯಾಕೆ ಪೂಜೆ ಮಾಡ್ತೀರಿ ಅಂತ ಅವ್ರು ಹೇಳಿದ್ದಾರೆ. ಅದು ಯಾವುದೋ ಒಂದು ಅರ್ಥದಲ್ಲಿ ತೀರಾ ಮೂಢರನ್ನು ನಿಜವಾದ ದೇವರು ಯಾವುದು ಅಂತ ತೋರಿಸ್ಲಿಕ್ಕೆ ಹೇಳಿರ್ತಕ್ಕಂಥ ಒಂದು ಮಾತೇ ವಿನಃ ಅವ್ರಿಗೂ ಗೊತ್ತಿತ್ತು ನೀರಿಲ್ಲದಿದ್ರೆ ಏನಾಗುತ್ತೆ, ಮರ ಇಲ್ಲದ್ರೆ ಏನಾಗುತ್ತೆ ಅಂತ. ಆದರೆ ಹೇಳಿದ್ದಾರೆ. ಆದರೆ ನೀವು ಅದನ್ನು ಅಪಾರ್ಥ ಮಾಡಿಕೊಂಡು ನದಿ ಪೂಜಬಾರ್ದು, ಗಂಗಾ ಪೂಜಬಾರ್ದು, ಮರ ಪೂಜಬಾರ್ದು, ವನಸ್ಪತಿ ಅದು ಎಲ್ಲ ಗೊತ್ತಿದ್ರೂ ಪೂಜಬಾರ್ದು, ನೆರಳು ಕೊಡುತ್ತೆ ಮರ. ಮತ್ತು ವೈಜ್ಞಾನಿಕವಾಗಿ ಬೇರುಗಳು ಜಲಪ್ರವಾಹ ಅಥವಾ ಕೊರೆತ ಅಂತ ಹೇಳ್ತಾರಲ್ಲ, ನೆಲ ಸವಕಳಿ ಬರೋದು ಅದನ್ನು ತಡೆಯುತ್ತೆ. ಮತ್ತು ಆಮ್ಲಜನಕ ಕೊಡುತ್ತೆ. ಬೇರೆ ಬೇರೆ ಪ್ರಯೋಜನ ಇದ್ದಾವೆ ಬಿಡಿ. ಇದು ಔಷಧಿನೂ ಕೊಡ್ಬೋದು, ಅಥವಾ ಮರಮುಟ್ಟ ಆಗ್ಬೋದು,
ಆಶ್ರಯ ಕೊಡ್ಬೋದು, ಎಲ್ಲ ರೀತಿ ಇದೆ. ಆದರೆ ಅವ್ರು ಹೇಳಿದ್ದಾರೆ, ಅದನ್ನು ನೀವು ಅಪಾರ್ಥ ಮಾಡ್ಕೊಂಡು ಹೋದರೆ ಅದಕ್ಕೆ ನಿಮಗೇನು ಉತ್ತರ ಸಿಗಲ್ಲ. ಆದರೆ ಈಗ ಅದಾದರೆ ಬತ್ತಿ ಹೋಗುತ್ತೆ, ಇದಾದರೆ ಒಣಗಿ ಹೋಗುತ್ತೆ ಸರಿ. ಮನುಷ್ಯ ಎಷ್ಟು ವರ್ಷ ಬದುಕ್ತಾನೆ? ಮನುಷ್ಯನೂ ಬದುಕಲ್ಲ. ಮತ್ತು ಯಾಕೆ ಅವನಿಗೆ ಯಾಕೆ ನೀವು ಧರ್ಮ ಬೋಧನೆ ಮಾಡಬೇಕು? ಅವ್ರನ್ನ ಯಾಕೆ ನೀವು ಕ್ರಾಂತಿ ಮಾಡಿ ಸಮಾಜ ಶಾಂತಿಯನ್ನು ಕೆಡಿಸಿ ನೀವು ಮತ್ತೆ ಯಾಕೆ ಅಲ್ಲೋಲ ಕಲ್ಲೋಲ ಮಾಡಿ ಹಲವಾರು ಜನ ಕೊಲೆ ಮಾಡಿ ಅಥವಾ ಮಾಡಿಸಿ ಯಾಕೆ ಇಷ್ಟೆಲ್ಲ ರಾಮಾಯಣ ಮಹಾಭಾರತ ರಾದ್ಧಾಂತಗಳನ್ನು ಸೃಷ್ಟಿ ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆ ಇಲ್ಲಿ ಬರುತ್ತೆ. ಮನುಷ್ಯನೂ ಕೂಡ ಶಾಶ್ವತ ಅಲ್ಲ. ಭೂಮಿ ಮೇಲೆ ಯಾವುದು ಮರಗಿಡಗಳೇ ಶಾಶ್ವತ ಅಲ್ಲ. 200-300 ವರ್ಷ ಬದುಕ್ತಕ್ಕಂಥ ಮರವೇ ಶಾಶ್ವತ ಅಲ್ಲ ಅಂದರೆ, ಹರಿತಕ್ಕಂಥ ನೀರೇ ನದಿಯೇ ಶಾಶ್ವತ ಅಲ್ಲ ಅಂದರೆ ಮನುಷ್ಯ ಏನು ಶಾಶ್ವತ? ಹಂಗಾರೆ ಯಾರಿಗೋಸ್ಕರ ಧರ್ಮ? ಹಾಗಾಗಿ ಇಲ್ಲಿ ಭಾಳ ಯೋಚನೆ ಮಾಡಬೇಕು. ಶರಣರು ಹೇಳಿದ್ದಾರೆ ಅಂತ ಅಂದ್ಕೂಳೆ ಎತ್ತು ಈತು ಅಂದ್ಕೂಳೆ ಕೊಟ್ಟಿಗೆ ಕಟ್ಟು ಅನ್ನೋದಲ್ಲ. ಅದು ಎತ್ತು ಈತ ಇಲ್ಲವೇ? ಯಾಕೆ ಕೊಟ್ಟಿಗೆ ಕಟ್ಟಬೇಕು? ಅದೇನು ಹಾಲು ಕರೆಯುತ್ತಾ ಅಂತಕ್ಕಂಥ ಸ್ವಲ್ಪ ಯೋಚನೆ ಮಾಡಬೇಕು. ಇಂಥ ಪ್ರಸಂಗಗಳು ಭಾಳ ನಡೆದಿದ್ದರಿಂದ ಈ ವಚನಗಳನ್ನೇ ಉದಾಹರಣೆ ಕೊಟ್ಟು ನಿಮ್ಗೆ ಅರ್ಥ ಮಾಡಿಸಿದರೆ ಭಾಳ ಚೆನ್ನಾಗಿರುತ್ತೆ ಅನ್ನೋ ದೃಷ್ಟಿಯಿಂದ ಇದನ್ನು ಹೇಳಬೇಕಾಗಿದೆ. ಹೀಗಾಗಿ ನೀವು ಮನುಷ್ಯ ಜನ್ಮವೂ ಕೂಡ ನರಜನ್ಮ ಕೂಡ ಬಹಳ ಅಶಾಶ್ವತ. ನೀರು ಮೇಗಳು ಗುಳ್ಳೆ ಇದ್ದಂಗೆ ಯಾವಾಗ ಬೇಕಾದ್ರೂ ಹೋಗ್ಬೋದು. ಇದಕ್ಕೆ ಯಾಕೆ ನೀವು ಒದ್ದಾಡಿದಿರಿ? ಮತ್ತು ಇರೋ ಧರ್ಮ ಇದಿರಲಿ ಬಿಡಿ, ಅವರವರ ಭಾವಕ್ಕೆ ಅವರವರ ಬಕುತಿಗೆ ಅಂತ ಬೇರೆಯವರು ಹೇಳಿದಾರಲ್ಲ, ಮತ್ತು ಅದರಂತೆ ನಡೀರಿ. ಲೋಕದೊಡಂಕ ಯಾಕೆ ತಿದ್ದಬೇಕು? ನಿಮ್ಮ ಮನ ಸಂತೈಸ್ಕೊಳ್ಳಿ, ಅವರೇ ಹೇಳಿದ್ದಾರೆ. ಅದರಿಂದ ಕ್ರಾಂತಿ ಯಾಕೆ ಬೇಕು? ಗಲಾಟೆ ಯಾಕೆ ಬೇಕು? ವಾದ ಯಾಕೆ ಬೇಕು? ವಿವಾದ ಯಾಕೆ ಬೇಕು? ಯಾರು ದೊಡ್ಡವರು ಯಾರು ಸಣ್ಣವರು ಅನ್ನೋ ಒಂದು ಇದೇ ಹಾಕಬೇಕು? ಇಲ್ಲಿ ಏನೂ ಬೇಡ, ಸುಮ್ಮನಿದ್ದು ಬಿಡಿ. ಹೀಗೆ ವಿಚಾರವನ್ನು ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ವಿನಃ ಯಾವುದೋ ಒಂದು ಪ್ರತ್ಯೇಕ ಜನಾಂಗವನ್ನು ಒಂದು ಕಡೆ ಸೇರಿಸಿಬಿಟ್ಟು ಎಲ್ಲ ಡಿವೈಡ್ ಮಾಡಿ ವಿಭಾಗ ಮಾಡಿ ಅವ್ರು ಬೇರೆ ನಾವು ಬೇರೆ ಅಂತಕ್ಕಂಥ ವಾದ ಹುಟ್ಟಾಕ್ತಿದ್ದೀರಾ ಅಂತಂದರೆ ಶರಣರ ವಚನಕ್ಕೆ ಬೆಲೆ ಏನಿದೆ ನಿಮ್ಮ ಹತ್ರ? ನಾವೆಲ್ಲ ಒಂದೇ ಅಂತ ವಚನ ಹೇಳಿದೆ. ಇವನ ಆರವ ಅವನ ಆರವ ಅಂದರೆ ಈಗ ನಿಮ್ಮ ವಚನಗಳೇ ಬೇರೆ ಆಗಿದ್ದಾವೆ. ಶರಣರ ವಚನನೇ ಬೇರೆ, ನಿಮ್ಮ ವಚನನೇ ಬೇರೆ, ಅವನೇ ಬೇರೆ. ನೀವು ವಚನ ಇಂಥವು ಬರೀಬೇಕು. ಈ ವಚನಗಳನ್ನ ನೀವು ಓದೋದ್ರಿಂದ ಏನು ನಿಮಗೆ 3 ಪೈಸದ್ದು ಉಪಯೋಗ ಆಗಲ್ಲ. ಇವನು ಯಾರವ ಅಂದರೆ ನೀವು ಬೇರೆ ಬರೀರಿ. ಅವನು ಬೇರೆವ, ಇವನು ಬೇರೆವ ಅಂತ, ನಾನು ಬೇರೆವ ಹಿಂಗೆ ಬರೀರಿ. ಆವಾಗ ಅದು ಸರಿ ಹೋಗುತ್ತೆ. ಒಂದು ವಚನವನ್ನು ನೀವು ಸರಿಯಾಗಿ ಪಾಲನೆ ಮಾಡೋಕ್ಕೆ ನಿಮಗೆ ಶಕ್ತಿ ಇಲ್ಲ ಅಂದರೆ ನಿಮ್ಗೆ ವಚನದ ಅವಶ್ಯಕತೆ ಏನಿದೆ? ವಚನಕ್ಕೆ ಏನು ಅಧಿಕಾರಿಗಳ ನೀವು? ಏನು ಕೊಂಡ್ಕೊಂಬಿಟ್ಟಿದ್ದೀರಾ? ಹೇಳೋಗಿದ್ದೀರಾ? ನಿಮಗೇನಾರೆ ವಿಲ್ ಮಾಡಿಟ್ಟೋ ಇದ್ದೀರಾ ಶರಣರು? ಅವೆಲ್ಲ ಉತ್ತರ ನೀವು ಕೊಡಬೇಕಾಗತ್ತೆ. ಸುಮ್ಮನೆ ಕಾಂಟ್ರಾಕ್ಟ್ ತಗೊಂಡಂಗೆ ಗುತ್ತಿಗೆ ಹಿಡ್ಕೊಂಡಂಗೆ ಯಾರೂ ವರ್ತನೆ ಮಾಡಬಾರದು. ಧರ್ಮ ಯಾರಪ್ಪನ ಸೊತ್ತು ಅಲ್ಲ. ಶರಣರು ಕೂಡ ಈ ದೇಶದ ಧಾರ್ಮಿಕ ಇತಿಹಾಸದ ಒಂದು ಅವಿಭಾಜ್ಯ ಅಂಗ. ಬಿಟ್ಟರೆ ಯಾರನ್ನೂ ಕೊಂಡ್ಕೊಂಡಿಲ್ಲ, ಅದು ಸಾಧ್ಯವೂ ಇಲ್ಲ. ಗಾಳಿ ಜೊತೆ ಗುದ್ದಾಡ್ದಂಗೆ ಇತಿಹಾಸವನ್ನು ಮೆಲುಕು ಹಾಕಿ ಏನು ಒಳ್ಳೆಯ ಅಂಶ ಇದೆಯೋ ಅದು ತಗೋಬೇಕು. ವಿರೋಧಕ್ಕಾಗಿ ವಿರೋಧ ಮಾಡಬಾರ್ದು. ಮನುಷ್ಯ ಹುಟ್ಟಿದ್ದಕ್ಕೆ ಸಾಮರಸ್ಯದಿಂದ ಬದುಕೋದು ಕಲಿಬೇಕು. ನೀವೇನು 1000 ವರ್ಷ ಇರ್ತೀರಾ? ಇಲ್ಲ. ಒಂದು ಕೆಟ್ಟ ಪರಂಪರೆಯನ್ನು ಹುಟ್ಟುಹಾಕಿ ನೀವು ಅಜನ್ಮ ಪರ್ಯಂತರ ನಿಮ್ಮ ಮುಂದಿನ ಭವಿಷ್ಯದ ನಿಮ್ಮ ವಂಶಗಳಿಗೂ ಕೂಡ ವಿರೋಧವನ್ನು ತಂದಿಟ್ಟು ಪಾಪ ಕಟ್ಕೊಂಡು ಹೋಗ್ತೀರಿ ವಿನಃ ಖಂಡಿತ ಸತ್ಯವಾಗಿ ಶಿವನಾಣೆಯಾಗಿ ಶರಣರ ವಚನದ ಆಣೆಯಾಗಿಯೂ ನಿಮಗೆ ಯಾವ ಧರ್ಮವೂ ಸಿದ್ಧಿಸುವುದಿಲ್ಲ. ಶುದ್ಧ ವ್ಯಾವಹಾರಿಕರಾಗ್ತೀರಿ. ನಾನು ಸಾರಿ ಹೇಳ್ತಾ ಇದ್ದೀನಿ. ಒಂದು ಎಳ್ಳಷ್ಟು ಲೇಷಾಂಶವೂ ಇದರಲ್ಲಿ ತಪ್ಪಿಲ್ಲ. ನಿಮ್ಮ ಆತ್ಮಸಾಕ್ಷಿ ಇದ್ದರೆ ನೀವು ಹೇಳಿರ್ಬೇಕಾರೆ ನೀವು ಇದೆಲ್ಲ ಸಮರ್ಥನೆ ಮಾಡ್ಕೊಳಕ್ಕೆ ಅಂಥ ವಚನಗಳನ್ನು ಆಯ್ದಿಟ್ಕೊಂಡು ಹೇಳ್ತಾ ಇದ್ದೀರಿ. ಮುಖ್ಯವಾದ ವಚನಗಳು ನೀವು ಹೇಳ್ತಾ ಇಲ್ಲ. ಇದು ನಿಮ್ಮ ದೊಡ್ಡ ತಪ್ಪು. ನೀವು ಬಿಟ್ಟಿದ್ದನ್ನು ಇನ್ನೊಬ್ಬರು ಹೇಳಬಾರ್ದು ಅಂತೇನಿಲ್ಲ. ನೀವು ಬಿಟ್ಟಿದ್ದನ್ನು ಇನ್ನೊಬ್ರು ಹೇಳ್ತಾರೆ. ನೀವು ಬಿಟ್ಟೋದಂಥ ಊಟ ಇನ್ನೊಂದು ಯಾವುದೋ ಪ್ರಾಣಿ ಬಂದು ತಿನ್ನುತ್ತೆ, ಅದು ಇನ್ನೊಬ್ರು ಯಾರೋ ಹಸಿಬಿದ್ದರೆ ತಿಂತಾರೆ. ಹಂಗೆ ಪ್ರಪಂಚದಲ್ಲಿ ಯಾವುದು ಕೂಡ ಯಾರಿಗೂ ಸೀಮಿತ ಅಲ್ಲ. ಅದನ್ನು ಬಿಟ್ಟು ಸಾಮರಸ್ಯದಿಂದ ಸಮಾಜ ಶಾಂತಿಯನ್ನು ಕದಡಬಾರದು. ಒಳ್ಳೆಯವರಾಗಿ ಜೀವನ ಮಾಡಬೇಕು. ಸಾಧುಗಳು ಅಂತ ಹೇಳೋದೇನು? ಮಾಡಬಾರ್ದು ಮಾಡೋದೇನು? ಲಿಂಗವಂತರು ಅಂತ ಹೇಳೋದೇನು? ಲಿಂಗವನ್ನು ಆಗಲಿ ಬದುಕೋದೇನು? ನಾವು ನಮ್ಮದು ಮಹಾ ಧರ್ಮ ಅಂತ ಹೇಳೋದೇನು? ಧರ್ಮ ಬಿಟ್ಟು ನಡೆಯೋದೇನು? ಇವೆಲ್ಲವೂ ಕೂಡ ವಿಪರ್ಯಾಸಗಳು, ವಿಪರೀತ ಸಂಗತಿಗಳು. ಇವೆಲ್ಲ ವೈಪರೀತ್ಯಗಳು. ಇವು ಒಂದಕ್ಕೊಂದಕ್ಕೆ ತಾಳೇನೇ ಇಲ್ಲ. ಅದರಿಂದ ನಮಗೆ ನೋಡಿ ಇದನ್ನು ನೋಡಿ ಸಾಕಾಗೋಗ್ಬಿಟ್ಟಿದೆ. ಇದಕ್ಕೋಸ್ಕರ ಇದನ್ನು ಹೇಳಕ್ಕೆ ಕೂತ್ಕೊಂಡಿದ್ದಷ್ಟೇ. ನಮಗೆಲ್ಲ ಗೊತ್ತಿತ್ತು ನಿಮ್ಮ ಪುರಾಣಗಳು, ನಿಮ್ಮ ವಿವಾದಗಳು, ನಿಮ್ಮ ಮನಸ್ಥಿತಿಗಳು, ನಿಮ್ಮ ಮನೋವಿಕೃತಿಗಳು, ನಿಮ್ಮ ಒಂದು ವಾಂಛೆಗಳು, ಉದ್ದೇಶಗಳು
ನೀವು ಸಮಾಜವನ್ನು ಎಲ್ಲಿಗೆ ತಗೊಂಡು ನಿಲ್ಲಿಸಬೇಕು ಅಂತ ಮಾಡಿದ್ದೀರಿ. ಇವೆಲ್ಲ ಮಾನವನ, ಅದು ಕೂಡ ಅಲ್ಪ ಮನುಷ್ಯರ, ಅಲ್ಪಮತಿಗಳಲ್ಲಿರ್ತಕ್ಕಂಥ ಒಂದು ಕುಹಕಮತಿ ಅಥವಾ ಕ್ಷುದ್ರಮತಿಗಳು ಅಂತ ನಾವು ಇದನ್ನು ಕರಿತೀವಿ. ಬಿಟ್ಟರೆ ಇದಕ್ಕೆ ಯಾವುದೇ ಶಾಸ್ತ್ರೀಯವಾದ ಮನ್ನಣೆಯನ್ನು ನಾವು ಕೊಡಲಿಕ್ಕೆ ಸಾಧ್ಯವಿಲ್ಲ. ಇದರಲ್ಲಿ ಉದಾರ ತತ್ವ ಯಾವುದೂ ಇಲ್ಲ ನಿಮ್ಮಲ್ಲಿ. ಆದ್ದರಿಂದ ಇಂಥ ವಿಷಯಗಳನ್ನು ನೀವು ಕೂಡ ತಿಳ್ಕೋಬೇಕು. ನಾವು ಹೇಳಿ ನಿಮ್ಮನ್ನು ಮನಸ್ಸನ್ನು ಘಾಸಿ ಮಾಡೋದಕ್ಕಿಂತ ನೀವೇ ಆತ್ಮ ಸಾಕ್ಷಿಯನ್ನು, ನಿಮ್ಮ ಲಿಂಗ ಸಾಕ್ಷಿಯನ್ನು ಕೇಳಿಕೊಂಡು ನೀವು ಇದನ್ನು ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ಹೀಗಾಗಿ ಬಸವಣ್ಣನವರು ಅಥವಾ ಶರಣರು ಹೇಳಿರ್ತಕ್ಕಂಥ ಜಂಗಮದ ಪರಿಸ್ಥಿತಿ ಅಥವಾ ಅವರ ಅಸ್ತಿತ್ವವೇ ಬೇರೆ. ಅವರು ಹೇಳಿದಿದ್ದರೂ ಕೂಡ ವೀರಶೈವ ಜಂಗಮರ ಅಸ್ತಿತ್ವಕ್ಕೆ ಸಾಕಷ್ಟು ಆಧಾರಗಳಿದ್ದಾವೆ. ಅಂತೂ ಈ ಜಂಗಮದ ಬಗ್ಗೆ ಸಾಕಷ್ಟು ಪುರಾತರು, ಆದ್ಯರು, ಮಹಾವ್ರತಿಗಳು, ಶರಣರು ಅನ್ನೋ ಪದವನ್ನು ಈ ವಚನದಲ್ಲಿ ಬಳಸಿದ್ದಾರೆ. ಆದ್ದರಿಂದ ಎಲ್ಲರೂ ಕೂಡ ಮೊದಲೇ ಇದ್ದರು ಅಂತ. ವೇಷವನ್ನು ಧರಿಸ್ಕೊಂಬರ್ತಾ ಇದ್ರು ಅಂತ ಜಂಗಮರು. ಅಂದರೆ ಲಾಂಛನ ಅವ್ರಿಗಿತ್ತು ಅಂತ. ಜಂಗಮರಿಗೆ ಒಂದು ಪ್ರತ್ಯೇಕ ಲಾಂಛನ ಇತ್ತು. ಮತ್ತು ನಾನು ಭಕ್ತ, ನೀನು ಜಂಗಮ ಅಂತಕ್ಕಂಥದ್ದನ್ನು ಶಿವನನ್ನೇ ಆರೋಪಿಸಿ, ನೀನು ಜಂಗಮನಾಗಿದ್ಯಪ್ಪ, ನಾನು ಭಕ್ತನಾಗಿದ್ದೆ, ನೀನು ವಾಹನ ಆಗಿದ್ದೆ, ಇಂತಿಂಥ 1ನೇ ಭವಾಂತರ, 2ನೇ ಭವಾಂತರ, ಜನ್ಮಾಂತರದಲ್ಲಿ ನಾನು ಹಿಂಗಿದ್ದೆ, ನೀನು ಹಿಂಗಿದ್ಯಪ್ಪ, ನೀನು ನಿರಾಕಾರವಾಗಿದ್ದರೆ ಒಂಥರ, ಸಾಕಾರವಾಗಿದ್ದರೆ ಒಂಥರ. ಹಂಗೆ ಎಲ್ಲ ಬಸವಣ್ಣವರು ತಮ್ಮ ಮನಸ್ಸಿನ ಅಳಲನ್ನು ಶಿವನ ಮುಂದೆ ತೋಡಿಕೊಂಡು ನೀನು ಜಂಗಮ ಅಂತ, ಶಿವನನ್ನು ಜಂಗಮ ಅಂತ ಅವರು ಒಪ್ಕೊಂಡಿದ್ದಾರೆ. ಅದೇ ರೀತಿ ಅವರ ಒಂದು ಮಹಾಮನೆ ಅಥವಾ ಶರಣ